ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಇಕ್ಕಳದ ಸಹಾಯದಿಂದ ಹಿಡಿದು ಅದನ್ನು ಇಲ್ಲಿ ಮೇಣದ ಬತ್ತಿ ಜ್ವಾಲೆಯಲ್ಲಿ ನಾವು ಉರಿಸ್ತಾ ಇದ್ದೇವೆ. ಮೇಣದ ಬತ್ತಿ ಜ್ವಾಲೆಯಲ್ಲಿ ಮ್ಯಾಗ್ನೀಷಿಯಂ ರಿಬ್ಬನ್ ಅನ್ನ ಉರಿಸಬೇಕು. ಈ ರೀತಿ ಹಿಡಿದಾಗ ಮ್ಯಾಗ್ನೀಷಿಯಂ ಪಟ್ಟಿಯು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿ ಪುಡಿಯನ್ನ ಇಲ್ಲಿ ಉಂಟು ಮಾಡ್ತದ. ಈ ಉಂಟಾಗ್ತಕ್ಕಂಥ ಬಿಳಿ ಪುಡಿ ಮ್ಯಾಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಮ್ಯಾಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವೆ ಕ್ರಿಯೆ ಕೆಳಗಡೆ ವಾಚ್ ಗ್ಲಾಸ್ ನಲ್ಲಿ ಕಾಣಿಸ್ತಾ ಇರೋದು ಮ್ಯಾಗ್ನೀಷಿಯಂ ಆಕ್ಸೈಡ್ ಪುಡಿ. ಆದ್ದರಿಂದ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳಬಹುದು. ರಾಸಾಯನಿಕವಾಗಿ ಬದಲಾವಣೆ ಉಂಟಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಇಲ್ಲಿ ರಾಸಾಯನಿಕ ಸಮೀಕರಣ Mg+O2 ಇವೆರಡು ಪ್ರತಿವರ್ತಕಗಳು. 2MgO ಇಲ್ಲಿ ವಾಚ್ ಗ್ಲಾಸ್ ನಲ್ಲಿ ಇರತಕ್ಕಂಥ ಮ್ಯಾಗ್ನೀಷಿಯಂ ಆಕ್ಸೈಡ್ ಅದು ಉತ್ಪನ್ನ ಮ್ಯಾಗ್ನೀಷಿಯಂ ಆಕ್ಸೈಡ್. ಸಂಯೋಗ ಕ್ರಿಯೆ ಇಲ್ಲಿ ಉದಾಹರಣೆ ನೋಡಿ. ಕ್ಯಾಲ್ಸಿಯಂ ಆಕ್ಸೈಡ್ ಇದು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದ ಉಷ್ಣ ಕೂಡ ಬಿಡುಗಡೆ ಮಾಡುತ್ತದೆ. ಅದರ ಜೊತೆಗೆ ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಂದ್ರೆ ಇಲ್ಲಿ ಗಮನಿಸಬಹುದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತದೆ ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಸಂಯೋಗ ಹೊಂದಿ ಒಂದೇ ಒಂದು ಉತ್ಪನ್ನ ಉಂಟಾಗೋದಕ್ಕೆ ನಾವಿಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳುತ್ತೇವೆ. ಮತ್ತೊಂದು ವಿಷಯ ನೀವಿಲ್ಲಿ ಗಮನಿಸಬೇಕು. ಎಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆಯೋ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗುವ ಕ್ರಿಯೆಗಳನ್ನು ನಾವಿಲ್ಲಿ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ಇಲ್ಲಿ ಉಷ್ಣ ಬಿಡುಗಡೆಯಾಗಿದೆ. ಯಾವ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆಯೋ ಅಂತವಕ್ಕೆ ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ಯಾವ ಕ್ರಿಯೆಗಳಿಗೆ ನಾವು ಉಷ್ಣವನ್ನು ಒದಗಿಸುತ್ತೇವೋ ಅಂತವಕ್ಕೆ ನಾವು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ಇಲ್ಲಿ ಗಮನಿಸಿ ಯಾವ ರೀತಿ ಕ್ಯಾಲ್ಸಿಯಂ ಆಕ್ಸೈಡ್ ನಲ್ಲಿ ನಾವು ನೀರನ್ನು ಹಾಕಿದಾಗ ಯಾವ ರೀತಿ ಉಷ್ಣ ಬಿಡುಗಡೆ ಆಗುತ್ತದೆ ಮತ್ತು ಅರಳಿದ ಸುಣ್ಣ ತಯಾರಾಗುತ್ತದೆ ಅಂತ ಈ ಪ್ರಯೋಗದ ಮುಖಾಂತರ ನೋಡೋಣ. ಸ್ಪ್ಯಾಚುಲಾ ಸಹಾಯದಿಂದ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ನಾವು ಪ್ರನಾಳದಲ್ಲಿ ಹಾಕುತ್ತೇವೆ. ಪ್ರನಾಳದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸಲಾಗುತ್ತದೆ. ಗಮನಿಸಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಯಿತು ಅಂದ್ರೆ ಅರಳಿದ ಸುಣ್ಣ ಉಂಟಾಯಿತು. ಉಷ್ಣ ಕೂಡ ಇಲ್ಲಿ ನಾವು ಇದನ್ನ ಸ್ಪರ್ಶಿಸೋದ್ರಿಂದ ಉಷ್ಣ ಬಿಡುಗಡೆ ಆಗಿದ್ದನ್ನು ಕೂಡ ನಾವಿಲ್ಲಿ ಅನುಭವಿಸಬಹುದು. ಹೀಗೆ ಸಂಯೋಗ ಕ್ರಿಯೆ ಎಂದರೆ 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನವನ್ನು ಕೊಡುವ ಕ್ರಿಯೆಗಳನ್ನು ನಾವು ಸಂಯೋಗ ಕ್ರಿಯೆಗಳು ಎನ್ನುತ್ತೇವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ.